ನಾನು ತುಂಬ ಕಷ್ಟದಲ್ಲಿದ್ದೆ. ನನ್ನ ಫ್ರೆಂಡ್ ಒಬ್ಬರು ಚೆನ್ನಾಗಿ ರಾಯರ ಫಲವನ್ನು ಪಡೆದವರು ನನಗೆ ಸಜೆಸ್ಟ್ ಮಾಡಿದ್ರು, ನಿನ್ನ ಕಷ್ಟಕ್ಕೆ ಪರಿಹಾರ ಈ ಗುರುರಾಯ ಒಬ್ಬನೇ ಅಂತ. ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. 20 ವಾರ ಆಗಿದೆ, ಇನ್ನು 1 ವಾರ ಇದೆ. ನನಗೆ ಸಾಕಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾನೆ. ನಾನು ಇದ್ದೀನಿ, ನೀನು ಹೆದರಬೇಡ ಅಂತ. ನಾನು ಅವನನ್ನೇ ನಂಬಿದ್ದೀನಿ. ಇಲ್ಲಿ ಬರಬೇಕು ಅಂತ ಯಾರು ಮೇಡಮ್ ನಿಮಗೆ ಸಜೆಷನ್? ನನ್ನ ಫ್ರೆಂಡು ಜಯಂತಿ ಅಂತ ಹೇಳಿರೋದು. ಅವರಿಗೆ ಆಲ್ರೆಡಿ ಅವರು ಫಸ್ಟ್ ರೌಂಡಲ್ಲಿ 21 ಗುರುವಾರ ಸೇವೆ ಮಾಡಿದ್ದು ಆಗಿದ್ದೆ. ಹಾಗಾಗಿ ಅವರು ನನಗೆ ಹೇಳಿದ್ರು. ಅವರು ಕೂಡ ಸೆಕೆಂಡ್ ಟೈಮ್ ಮಾಡ್ತಾ ಇದ್ದಾರೆ 21 ಗುರುವಾರ. ಈ ವಾರ ಏನೋ ಅವ್ರ ಮನೇಲಿ ಕೆಲಸ ಇದೆ ಅಂತ ಬಂದಿಲ್ಲ ಅಷ್ಟೇ. ತುಂಬ ಡಿಫ್ರೆನ್ಸ್ ಇದೆ. ನಾನು ಪ್ರತಿ ಗುರುವಾರ ನೋಡ್ತೀನಲ್ಲ, ಅಷ್ಟು ರಶ್ಶು ನಾನೆಲ್ಲೂ ನೋಡಿಲ್ಲ. ಇಂಥ ರಶ್ಶಲ್ಲೂ ಎಲ್ಲರೂ ಬಂದು ಅವನನ್ನು ನಂಬಿ ಫಲ ಪಡ್ಕೊಂಡು ಹೋಗ್ತಾರೆ. ಎಷ್ಟೇ ರಶ್ ಇದ್ದರೂ ಬರ್ತಾರೆ. ನಾವು ಹಾಗೆ ಆಮೇಲೆ ಎಷ್ಟೇ ರಶ್ ಇದ್ದರೂ ನಮ್ಮ ಪಾಡಿ ನಾವು ಮುಂದೋಗ್ತಾನೆ ಇರ್ತೀವಿ. ಏನೂ ತೊಂದರೆ ತೊಡಕಾಗೋದಿಲ್ಲ. ಅದು ಒಂದು ಕೃಪೆ ಅಂತಲೇ ಹೇಳಬೇಕು. ಸಮಸ್ಯೆ ಹೇಳುವ ಹಾಗಿಲ್ಲ, ಬಟ್ ಅವನಾಗೆ ಕರೆಸ್ಕೊಂಡಿದ್ದು ನನಗೆ. ಸೊ ಅವನೇ ಫಲ ಕೊಡ್ತಾನೆ ಅಂತ ನಂಬಿದ್ದೀನಿ. ಸಾಕಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾನೆ. ನನಗೆ 20ನೇ ವಾರ ಆಗಿದೆ, ನಂದು 20ನೇ ವಾರ. ಇನ್ನೂ 1 ವಾರ ಆದ ನಂತರ ಅವನು ಫಲ ಕೊಡ್ತಾನೆ. ನಾನು ನಿಮಗೆ ಹೇಳ್ತೀನಿ. ಹಾಂ, ಆಗಿದೆ. ನಾನು ಆ್ಯಕ್ಚುಲಿ ಕಾರವಾರದವಳು. ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಫ್ರೆಂಡ್ ಹೇಳಿದ್ದು, ಜಯಂತಿ ಅಂತ, ಅವರು ಸಜೆಸ್ಟ್ ಮಾಡಿದ್ದು ನನಗೆ. ನಾನು ತುಂಬ ಕಂಗಾಲಾಗಿದ್ದೆ. ಸೊ ಅಂಥ ಸನ್ನಿವೇಶದಲ್ಲಿ ಅವರಿಗೆ ಈ ನನ್ನ ಕಣ್ಣೀರು ನೋಡಿ, ನಿನ್ನ ಕಣ್ಣೀರಕ್ಕೆ ಈ ರಾಯರೊಬ್ಬರೇ ಪರಿಹಾರ ಅಂತ ಅವರೇ ಕರ್ಕೊಂಡು ಬಂದಿರೋದು. ಆ್ಯಕ್ಚುಲಿ ನನಗೆ ತುಂಬ ಜನ ನೀನು ಮಂತ್ರಾಲಯ ಹೋಗು ಅಂತ ತುಂಬ ಜನ ಒಂದು 5-6 ವರ್ಷದಿಂದ ಸಜೆಸ್ಟ್ ಮಾಡಿದರು. ನಾನು ಹೋಗ್ತಾ ಇರಲಿಲ್ಲ. ಆ್ಯಕ್ಚುಲಿ ನಾನು ಸಾಯಿನಾಥನ ಪೂಜೆ ಮಾಡ್ತೀನಿ. ಗುರುವಾರ ಸಾಯಿ ಪೂಜೆಗೆ ಹೋಗ್ತಿದ್ದೆ. ಆಮೇಲೆ ಇಲ್ಲಿ ರಾಯರಂದ್ರೆ ಎಲ್ಲ ಗುರುಗಳು ಒಂದೇ ಅಂತ ಸಾಯಿ ನೆನಪಲ್ಲಿ ಅವರು ಪೂಜೆ ಮಾಡ್ತಿದ್ದೆ. ಆಮೇಲೆ ಈ ಯಾರ್ಯಾರು ರಾಯರ ಪೂಜೆ ಮಾಡೋ ಅಂತರ ಸ್ವಲ್ಪ ನಾನು ರಾಯರದ್ದು ಮಾಡ್ತೀನಿ, ನೆಕ್ಸ್ಟ್ ಹೋಗ್ತೀನಿ ನಾನು ಪೋಸ್ಟ್ಪೋನ್ ಮಾಡ್ತಾನೆ ಇದ್ದೆ. ಇಲ್ಲಿಗೆ ಬಂದ ನಂತರನೂ ಮತ್ತೆಲ್ಲರೂ ಕೆಳಗೆ ಶುರು ಮಾಡಿದ್ರು, ನೀವು ಮಂತ್ರಾಲಯ ಹೋಗಿದ್ದೀರಾ ಅಂತ. ಲಾಸ್ಟ್ 1 ವೀಕ್ ಬ್ಯಾಕ್ ನಾನು ಮಂತ್ರಾಲಯ ಕೂಡ ಹೋಗಿ ಬಂದೆ. ಇಲ್ಲಿ ಪೂಜೆ ಸ್ಟಾರ್ಟ್ ಮಾಡೋದ್ರಿಂದ ತುಂಬ ಖುಷಿ. ಇವನ್ ಮಂತ್ರಾಲಯ ಹೋದಾಗಲೂ ಕೂಡ ನಾವು ಫ್ರೆಂಡ್ಸ್ 3 ಜನ ಹೋಗಿದ್ವಿ. ನಾವು ಅಲ್ಲಿ 5 ಸಲ ದರ್ಶನ ಮಾಡಿದ್ದೀವಿ. 5 ಸಲ ದರ್ಶನ ಕೊಟ್ಟಿದ್ದಾನೆ. ಆಗ್ತಾ ಇದೆ. ಅದೊಂದು ಕೆಲಸ ತುಂಬಾ ಕ್ಲಿಷ್ಟಕರವಾದದ್ದು. ಅದು ಮಾಡಿಕೊಡ್ತಾನೆ ಅಂತ ನಂಬಿಕೆ ಇದೆ. ಅವನಲ್ಲಿ ನಂಬಿಕೆ ಇಟ್ಟಿದ್ದೀನಿ, ಮಾಡಿಕೊಡ್ತಾನೆ. ಇಲ್ಲಿ ವಿಶೇಷ ಅಂದರೆ ಪಂಚಮುಖಿ ಆಂಜನೇಯ ಇದ್ದಾನೆ, ಲಕ್ಷ್ಮೀ ಹಯಗ್ರೀವ ಇದ್ದಾನೆ, ಶ್ರೀನಿವಾಸ ವೆಂಕಟೇಶ ನನ್ನ ಮನೆ ದೇವರಿದ್ದಾರೆ, ಗಣೇಶ ವಿಘ್ನ ವಿನಾಶಕ ಇದ್ದಾನೆ, ಆಮೇಲೆ ವೇದವ್ಯಾಸರಿದ್ದಾರೆ, ಜೊತೆಲಿ ಶ್ರೀಪಾದರಿದ್ದಾರೆ, ತುಳಸಿ ಮಾತೆ ಎಲ್ಲ ಇದ್ದಾರೆ. ಹೀಗಾಗಿ ರಾಯರು ಒಬ್ಬರದೇ ಶಕ್ತಿಯಲ್ಲ, ಇಲ್ಲಿ ಒಂದು ರೀತಿ ತುಂಬ ಅಷ್ಟಶಕ್ತಿಗಳಂತಲೇ ಹೇಳ್ಬೋದು. ಎಲ್ಲ ದೇವರು ಇಲ್ಲಿದ್ದಾರೆ ಅಂತ ಫೀಲ್ ಆಗುತ್ತೆ. ಹಾಗಾಗಿ ಬೇರೆ ಕಡೆ ಹೋದರೆ ಅಲ್ಲೊಂದು ದೇವಸ್ಥಾನ ಇಲ್ಲೊಂದು ದೇವಸ್ಥಾನ ಹುಡುಕಿ ಹೋಗಿ, ಇಲ್ಲಿ ಒಂದೇ ಕೇಂದ್ರದಲ್ಲಿ ಎಲ್ಲರೂ ಸಿಗ್ತಾರೆ. ಎಲ್ಲರ ಆಶೀರ್ವಾದನೂ ಸಿಗುತ್ತೆ. ಎಲ್ಲರಿಗೂ ಒಂದೇ ಸಲ ಸೇವೆ ಮಾಡೋಕ್ಕೆ ಸೌಭಾಗ್ಯ ಅದು. ನೀವು ಯಾರಿಗಾದ್ರೂ ಸಜೆಷನ್ ಮಾಡಿದ್ದೀರಾ ಇಂಥ ಕಡೆ ಹೋಗಿ? ನಾನು ಇಲ್ಲಿ ಬಂದವರು ತುಂಬ ಜನ ಕೇಳಿದರು ನನಗೆ ಹೇಗೆ ಏನು ಅಂತ. ಅವರನ್ನು ನಂಬಿಕೊಂಡು ಸೇವೆ ಮಾಡಿ, ಹೈಯೆಸ್ಟಾಗಿ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ, ಅವನು ಕೊಡ್ತಾನೆ. ದೃಢವಾದ ನಂಬಿಕೆ ಇರಲಿ, ಅವನಲ್ಲಿ ಕೆಲಸ ಆಗುತ್ತೆ ಅಂತ ಹೇಳಿದ್ರು ಅಷ್ಟೇ.